ಪ್ರೀತಿಯ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ನಿಮ್ಮ ದೈಹಿಕ ಶಿಕ್ಷಕನ ಗಿರೀಶನ ನಮಸ್ಕಾರಗಳು. ಮಕ್ಕಳೇ, ನಾವು ಕಳೆದ ತರಗತಿಯಲ್ಲಿ ಯೋಗ ಅಂತಕ್ಕಂಥ ಒಂದು ವಿಷಯವನ್ನು ನಾವು ಅಧ್ಯಯನ ಮಾಡ್ತಾ ಇದ್ವಿ. ಯೋಗ ಅಂತಕ್ಕಂಥದ್ದು ಯೂಸ್ ಅಂತಕ್ಕಂಥ ಒಂದು ಸಂಸ್ಕೃತ ಪದದಿಂದ ಬಂದಿದೆ. ಯೂಸ್ ಅಂದರೆ ಸೇರಿಸು, ಕೂಡಿಸು, ಹೊಂದಿಸು ಅಂತಕ್ಕಂಥ ಅರ್ಥವನ್ನು ಕೊಡ್ತದೆ. ಸೊ ಏನನ್ನ ಸೇರಿಸಬೇಕು, ಏನನ್ನ ಕೂಡಿಸಬೇಕು, ಏನನ್ನ ಸಂಯೋಜಿಸಬೇಕು, ಆತ್ಮವನ್ನ ಪರಮಾತ್ಮನೊಂದಿಗೆ ಸಂಯೋಜಿಸ್ತಕ್ಕಂತಹ ಸೇರಿಸ್ತಕ್ಕಂಥ ಒಂದು ಕಲೆಯೇ ಯೋಗ ತಿಳ್ಕೊಂಡಿದ್ವಿ. ನಂತರ ಯೋಗದಲ್ಲಿ ಬರ್ತಕ್ಕಂಥ ಅಷ್ಟಾಂಗ ಮೆಟ್ಟಿಲುಗಳನ್ನು ಸಮೇತ ನೋಡಿದ್ವಿ. ಅಷ್ಟಾಂಗ ಮೆಟ್ಟಿಲುಗಳು ಅಂದ್ರೆ ಯಾವ್ಯಾವು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತಕ್ಕಂಥ ಈ 8 ಮೆಟ್ಟಿಲುಗಳಲ್ಲಿ ಬರ್ತಕ್ಕಂತಹ ಯಮದಲ್ಲಿ ಬರ್ತಕ್ಕಂಥ ಯಮ ಪಂಚಕಗಳನ್ನ ತಿಳ್ಕೊಂಡ್ರಿ, ನಿಯಮದಲ್ಲಿ ಬರ್ತಕ್ಕಂಥ 5 ಪಂಚ ನಿಯಮಗಳನ್ನ ತಿಳ್ಕೊಂಡ್ರಿ. ಹಾಗೆ ಆಸನದಲ್ಲಿ ಬರ್ತಕ್ಕಂಥ 4 ರೀತಿಯ ಆಸನಗಳನ್ನು ತಿಳ್ಕೊಂಡ್ರಿ. ಈಗ ಪ್ರಾಣಾಯಾಮ ಮೆಟ್ಟಿಲ ಅಂದ್ರೆ 8 ಮೆಟ್ಟಿಲುಗಳ 4ನೇ ಭಾಗ ಆಗಿರ್ತಕ್ಕಂಥ ಪ್ರಾಣಾಯಾಮ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಮಕ್ಕಳ, ಪ್ರಾಣಾಯಾಮ ಅಂದ್ರೆ ಏನು? ಪೂರಕ, ರೇಚಕ, ಕುಂಭಕ ಸಮ್ಮಿಲನವೇ ಪ್ರಾಣಾಯಾಮ. ಕುಂಭಕ ಅಂದ್ರೆ ಏನು? ಕುಂಭಕ ಅಂತಂದ್ರೆ ನಮ್ಮ ವಾತಾವರಣದಲ್ಲಿರ್ತಕ್ಕಂಥ ಶುದ್ಧವಾದ ಗಾಳಿಯನ್ನ ನಮ್ಮ ಮೂಗಿನ ಮುಖಾಂತರ ಒಳಗೆ ಎಳೆದುಕೊಳ್ಳುವುದನ್ನು ನಾವು ಪೂರಕ ಅಥವಾ ರೇಚಕ, ಇನ್ಹೇಲ್, ಬ್ರೀತ್ ಇನ್, ಉಚ್ಛ್ವಾಸ ಅಂತ ಹೇಳ್ತೀವಿ. ಹಾಗೆ ರೇಚಕ ಅಂತ ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಅಶುದ್ಧವಾದ ಗಾಳಿಯನ್ನ, ಇಂಗಾಲ ಡೈಆಕ್ಸೈಡ್ ಅನ್ನ ಹೊರಹಾಕದಂತ ನಾವೇನಂತೀವಿ ರೇಚಕ. ಎಕ್ಸಿಟ್ ಅಂದ್ರೆ ಇನ್ಹೇಲ್ ಅಥವಾ ನಿಶ್ವಾಸ ಅಂತ ಅಂದ್ಬಿಡ್ತೇವೆ. ಹಾಗಾದ್ರೆ ಕುಂಭಕ ಅಂದ್ರೆ ಏನು? ಕುಂಭಕದಲ್ಲಿ 2 ವಿಧ ಮಕ್ಕಳೇ, ಪೂರಕ ಕುಂಭಕ, ರೇಚಕ ಕುಂಭಕ. ಕಳೆದ ತರಗತಿಯಲ್ಲಿ ನಾನು ಹೇಳಿದ್ದೀನಿ. ಪೂರಕ ಕುಂಭಕ ಅಂತ ಅಂದ್ರೆ ಉಸಿರನ್ನ ದೀರ್ಘವಾಗಿ 4 ಎಣಿಕೆಯ ಪ್ರಕಾರ ಅಷ್ಟು ತಗೊಂಡು ಹಾಗೆ ತಡೆ ಹಿಡಿಯುವುದಕ್ಕೆ ಪೂರಕ ಕುಂಭಕ. ಹಾಗೆ 4 ಎಣಿಕೆಯಷ್ಟು ನಿಧಾನವಾಗಿ ಉಸಿರನ್ನು ನಮ್ಮ ದೇಹದಿಂದ ಹೊರಗೆ ಹಾಕುವಂತಹ ಕ್ರಿಯೆಯನ್ನ ರೇಚಕ ಕುಂಭಕ. ಪೂರಕ ಕುಂಭಕ, ರೇಚಕ ಕುಂಭಕ ಅಂತಕ್ಕಂಥ ಸಮ್ಮಿಲನವೇ ಪ್ರಾಣಾಯಾಮ ಅಂತ ಅಂದ್ಬಿಟ್ಟು ನಾವು ಕಳೆದ ತರಗತಿಯಲ್ಲಿ ಹೇಳ್ತಾ ಇದ್ದೀವಿ. ಸೊ ಈಗ ಮುಂದುವರೆದು ಪ್ರಾಣಾಯಾಮದಲ್ಲಿ ವಿವಿಧ ರೀತಿಯ ಪ್ರಕಾರಗಳಿದಾವೆ. ನಿಮಗೆ ಗೊತ್ತಿದೆ ಮಕ್ಕಳೇ, ನಿಮ್ಮ ಮೊನ್ನೆ 4 ಹೇಳಿದ್ವಿ ನಿಮಗೆ ಯಾವ್ಯಾವ ಪ್ರಾಣಾಯಾಮದ ಪ್ರಕಾರಗಳು ಅಂದ್ರೆ ಭಾಗಗಳು. ಸುಮಾರು 12 ಪ್ರಕಾರಗಳಿದಾವೆ. ಅದರಲ್ಲಿ ಒಂದು ಅನುಲೋಮ ವಿಲೋಮ ಪ್ರಾಣಾಯಾಮ ಹೇಳಿದ್ವಲ್ಲ. ಅನುಲೋಮ ವಿಲೋಮ ಪ್ರಾಣಾಯಾಮ ಎಂದರೇನು ಅಂತ ಕೇಳಿದ್ರೆ, ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತಕ್ಕಂಥದ್ದು ಯಾವುದಾದರೂ ಒಂದು ಧ್ಯಾನಾತ್ಮಕ ಆಸನದಲ್ಲಿ ಕುಳಿತು, ಸ್ಥಿರಾಸನ, ಪದ್ಮಾಸನ, ವಜ್ರಾಸನ, ಸುಖಾಸನ, ಯಾವುದಾದರೂ ಒಂದು ಆಸನದಲ್ಲಿ ಕುಳಿತು ಚಿನ್ಮುದ್ರೆ, ಚಿನ್ಮಯ ಮುದ್ರೆ, ಆದಿ ಮುದ್ರೆ, ಬ್ರಹ್ಮ ಮುದ್ರೆ, ಯಾವುದಾದ್ರೂ ಮುದ್ರೆ ಸಹಾಯದಿಂದ ನಮ್ಮ ಮೂಗಿನ 2 ಹೊರಳೆಯಿಂದ ಪೂರಕ ರೇಚಕ ಮಾಡುವ ಕ್ರಿಯೆಯೇ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ತಿಳ್ಕೊಂಡಿದ್ವಿ. ನೆಕ್ಸ್ಟ್ 2ನೇದಾಗಿ ಚಂದ್ರಾನುಲೋಮ. ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ.
ಮಕ್ಕಳೇ, ನಮ್ಮಲ್ಲಿ ನಮ್ಮ ಮೂಗಿನಲ್ಲಿ ಏನು ನಾಸಿಕ ಮುದ್ರೆಯ ಸಹಾಯದಿಂದ ನಮ್ಮ ಮೂಗಲ್ಲಿ 2 ಒರಳೆಗಳಿದ್ದಾವೆ, ಒಂದು ಎಡ ಮತ್ತು ಒಂದು ಬಲ. ಇಲ್ಲಿ ಎಡ ಒರಳೆಯನ್ನ ಚಂದ್ರನಾಡಿ ಅಂತ ಕರಿತೀವಿ, ಬಲ ಒರಳೆಯನ್ನ ಸೂರ್ಯನಾಡಿ ಅಂತ ಕರಿತೀವಿ. ಚಂದ್ರನಾಡಿ ಮತ್ತು ಸೂರ್ಯನಾಡಿ. ಇಲ್ಲಿ ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ ಅಂದ್ರೆ ಯಾವುದಾದರೂ ಒಂದು ಧ್ಯಾನಾತ್ಮಕ ಆಸನದಲ್ಲಿ ಕುಳಿತು ಯಾವುದಾದರೂ ಒಂದು ಮುದ್ರೆಯ ಸಹಾಯದಿಂದ, ನಾಸಿಕ ಮುದ್ರೆ ಸೂಟಬಲ್ ಆದಂತಹ ಒಂದು ಮುದ್ರೆಯ ಸಹಾಯದಿಂದ ನಮ್ಮ ಮೂಗಿನ ಬಲ ಒರಳೆಯನ್ನ ಮುಚ್ಚಿ ಎಡ ಮೂಗಿನ ಒರಳೆಯಿಂದಲೇ ಪೂರಕ, ಎಡ ಒರಳೆಯಿಂದಲೇ ರೇಚಕ ಮಾಡ್ತಕ್ಕಂಥ ಕ್ರಿಯೆನೇ ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ. ಎಡ ಮೂಗಿನ ಬ್ರೀತ್ ಇನ್, ಎಡ ಮೂಗಿನಲ್ಲೇ ಬ್ರೀತ್ ಔಟ್. ಥರ್ಡ್ ಒನ್, ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ. ಸೊ ಇಲ್ಲಿ ಯಾವುದಾದರೂ ಒಂದು ಧ್ಯಾನಾತ್ಮಕ ಆಸನದಲ್ಲಿ ಕುಳಿತು ಬಲ ಮೂಗಿನ ಹೊರಳೆಯಿಂದಲೇ ಉಚ್ಛ್ವಾಸ ಮತ್ತು ಬಲ ಮೂಗಿನ ಹೊರಳೆಯಿಂದಲೇ ನಿಶ್ವಾಸ ಮಾಡ್ತಕ್ಕಂಥ ಒಂದು ಕ್ರಿಯೆ. ಇಲ್ಲಿ ಏನ್ ಮಾಡಬೇಕಪ್ಪ ಅಂತಂದ್ರೆ, ನಮ್ಮ ನಾಸಿಕ ಮುದ್ರೆಯ ಸಹಾಯದಿಂದ ಈ ಕಿರುಬೆರಳು ಮತ್ತು ಉಂಗುರು ಬೆರಳಿನಿಂದ ಎಡ ಮೂಗಿನ ಮುಚ್ಚಿ, ನಾಸಿಕ ಮುದ್ರೆ ಸಹಾಯದಿಂದ ಅಲ್ಲಿ ಏನ್ ಮಾಡಿದ್ವಿ, ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮದಲ್ಲಿ ಚಂದ್ರನಾಡಿಯಿಂದಲೇ ಪೂರಕ ರೇಚಕ ಮಾಡಿದ್ವಿ. ಅಂದ್ರೆ ನಮ್ಮ ನಾಸಿಕ ಮುದ್ರೆ ಸಹಾಯದಿಂದ ಬಲ ಮೂಗನ್ನ ಹೊರಗಡೆ ಮುಚ್ಚಿ ಎಡ ಮೂಗಿಂದಲೇ, ಇದು ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ. ಅದೇ ಸೂರ್ಯಾನುಲೋಮ ಪ್ರಾಣಾಯಾಮ ಅಂತಂದ್ರೆ ಕಿರುಬೆರಳು ಮತ್ತು ಉಂಗುರು ಬೆರಳಿಂದ ನಮ್ಮ ಎಡ ಮೂಗಿನ ಹೊರಳೆಯನ್ನು ಮುಚ್ಚಿ ಬಲ ಮೂಗಿನ ಹೊರಳಿಂದಲೇ ಈ ಕ್ರಿಯೆಗೆ ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಕರಿತೀವಿ. ಅಂದ್ರೆ ನಮ್ಮ ಸೂರ್ಯ ಅಂದ್ರೆ ನಾಡಿ ಬಲ ಒರಳೆಯಿಂದಲೇ ಪೂರಕ, ಬಲ ಒರಳೆಯಿಂದಲೇ ರೇಚಕ ಮಾಡುವ ಕ್ರಿಯೆನೇ ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಹೇಳಿದ್ವಿ. ಸೊ ಇಷ್ಟು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್, ಚಂದ್ರ ಭೇದನ ಪ್ರಾಣಾಯಾಮ. ಏನು ಚಂದ್ರ ಭೇದನ ಅಂತಂದ್ರೆ, ಯಾವುದಾದ್ರೂ ಒಂದು ಧ್ಯಾನಾತ್ಮಕ ಆಸನದಲ್ಲಿ ಕುಳಿತುಕೊಂಡು ಎಡ ಹೊರಳೆಯಿಂದ ಉಚ್ಛ್ವಾಸ, ಬಲ ಹೊರಳೆಯಿಂದ ನಿಶ್ವಾಸ ಮಾಡ್ತಕ್ಕಂಥ ಕ್ರಿಯೆ. ಅಂದ್ರೆ ಇಲ್ಲಿ ಮಕ್ಕಳೇ, ನಾಸಿಕ ಮುದ್ರೆ ಸಹಾಯದಿಂದ ನಾವೇನ್ ಮಾಡ್ತೀವಿ, ಧ್ಯಾನಾತ್ಮಕ ಆಸನದಲ್ಲಿ ಕುಳಿತು ಮೃದುವಾಗಿ ಬಲ ಹೊರಳೆಯನ್ನ ಮುಚ್ಚಿ ಎಡ ಹೊರಳೆಯಿಂದ ಉಚ್ಛ್ವಾಸ ಮಾಡೋದು, ಅಂದ್ರೆ ಪೂರಕ ಮಾಡಿ ಬಲ ಹೊರಳೆಯಲ್ಲಿ ರೇಚಕ ಮಾಡೋದು. ಪೂರಕ ರೇಚಕ ಅಂದ್ರೆ ಚಂದ್ರ ನಾಡಿಯನ್ನ ಭೇದಿಸ್ತಕ್ಕಂಥ ಕ್ರಿಯೆಗೆ ಚಂದ್ರ ಭೇದನ ಪ್ರಾಣಾಯಾಮ ಅಂದ್ಬಿಟ್ಟು ಕರಿತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಎಡ ಮೂಗಿನ ಹೊರಳೆಯಿಂದ ಉಸಿರನ್ನ ತೆಗೆದುಕೊಳ್ಬೇಕು, ಅಂದ್ರೆ ಚಂದ್ರ ನಾಡಿಯಿಂದ ಭೇದಿಸುತ್ತಾ ಸೂರ್ಯನಾಡಿಯಿಂದ ಒಳಗೆ ಅಂದ್ರೆ ಹೊರಗೆ ಹಾಕ್ತಕ್ಕಂಥ ಉಸಿರನ್ನು ಬಿಡುವುದಕ್ಕೆ ಚಂದ್ರ ಭೇದನ ಪ್ರಾಣಾಯಾಮ ಅಂತ ಕರಿತೀವಿ. ಈಗ ಸೂರ್ಯ ಭೇದನ ಪ್ರಾಣಾಯಾಮ. ಸೂರ್ಯ ಭೇದನ ಪ್ರಾಣಾಯಾಮ ಅಂತಂದ್ರೆ ಇಲ್ಲಿ ಸಮೇತ ಯಾವುದಾದರೂ ಒಂದು ಧ್ಯಾನಾತ್ಮಕ ಆಸನದಲ್ಲಿ ಕುಳಿತುಕೊಂಡು ನಾಸಿಕ ಮುದ್ರೆಯ ಸಹಾಯದಿಂದ ಎಡ ಮೂಗಿನ ಎಡ ಹೊರಳೆಯನ್ನು ನಿಧಾನವಾಗಿ ಮೃದುವಾಗಿ ಮುಚ್ಚಿ ಬಲ ಮೂಗಿನ ಅಂದ್ರೆ ಬಲ ಹೊರಳೆಯಿಂದಲೇ ಅಂದ್ರೆ ಸೂರ್ಯನಾಡಿಯಿಂದಲೇ ಪೂರಕ, ಚಂದ್ರನಾಡಿಯಿಂದಲೇ ರೇಚಕ ಮಾಡ್ತಕ್ಕಂಥ ಕ್ರಿಯೆಯೇ ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ. ಅಂದ್ರೆ ಚಂದ್ರನಾಡಿಯಿಂದ ಸೂರ್ಯನಾಡಿಯಿಂದ ಪೂರಕ, ಚಂದ್ರನಾಡಿಯಿಂದ ರೇಚಕ ಮಾಡೋದು. ಬಲ ಹೊರಳೆಯಿಂದ ಬ್ರೀತ್ ಇನ್, ಎಡ ಹೊರಳೆಯಿಂದ ಬ್ರೀತ್ ಔಟ್ ಮಾಡ್ತಕ್ಕಂಥ ಕ್ರಿಯೆನೇ ಸೂರ್ಯ ಭೇದನ ಪ್ರಾಣಾಯಾಮ ಅಂತ ಅಂದ್ಬಿಟ್ಟು ಕರಿತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? 5 ಪ್ರಾಣಾಯಾಮ. ಅನುಲೋಮ ವಿಲೋಮ ಪ್ರಾಣಾಯಾಮ ಅಂದ್ರೆ ಎರಡೂ ಮೂಗಿನಿಂದ ಉಸಿರಾಟ ಕ್ರಿಯೆ ಆಗುತ್ತೆ. ಚಂದ್ರಾನುಲೋಮ ಅಂತಂದ್ರೆ ಒಂದು ಎಡ ಹೊರಳೆಯಿಂದಲೇ ಪೂರಕ, ಇಲ್ಲಿ
ಮಾತ್ರ, ಎಡಹೊಳೆಯನ್ನು ಮಾತ್ರ. ಇದು ಬಲ ಮಾತ್ರ. ಚಂದ್ರನಾಡಿ ಅಂತಂದ್ರೆ ಎಡ ಒಳಗೆ ಬಲದಿಂದ ಹೊರಗೆ, ಬಲದಿಂದ ಒಳಗೆ, ಎಡದಿಂದ ಹೊರಗೆ. ಇದನ್ನು ತಿಳ್ಕೊಂಡ್ರೆ ಈ ನೀವು ಪ್ರಾಣಾಯಾಮವನ್ನು ನೀವು ಕ್ರಮಬದ್ಧವಾಗಿ ತಿಳ್ಕೊಂಡ ಹಾಗೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ನಾಡಿ ಶೋಧನ ಮತ್ತು ನಾಡಿ ಶುದ್ಧಿ ಪ್ರಾಣಾಯಾಮ. ನಾಡಿ ಶೋಧನ ಮತ್ತು ಇಲ್ಲೊಂದು ಸ್ವಲ್ಪ ನಾಡಿ ಶುದ್ಧಿ ನಾಡಿ ಶೋಧನ ಪ್ರಾಣಾಯಾಮದಲ್ಲಿ ಸ್ವಲ್ಪ ಈ ಮೇಲಿನ ಎಲ್ಲಾ ಒಂದು ಲಿಂಕ್ಗಳು ಇದಕ್ಕೆ ಬರ್ತಾವೆ ಅಂತ ರಿಲೇಷನ್ ಇರ್ತದೆ, ರಿಲೇಟಿವ್ ಇರ್ತದೆ, ಕ್ರಮ ಇರ್ತದೆ. ಹೆಂಗಪ್ಪ ಅಂತಂದ್ರೆ ಇದು ಚಂದ್ರ ಭೇದನ ಮತ್ತು ಸೂರ್ಯ ಭೇದನ ಪ್ರಾಣಾಯಾಮಗಳ ಸಂಯೋಜನೆಯಾಗಿರ್ತದೆ. ಇದು ಈ ಒಂದು ನಾಡಿ ಶುದ್ಧಿ ಚಂದ್ರ ಭೇದನ ಪ್ರಾಣಾಯಾಮ ಮತ್ತು ಸೂರ್ಯ ಭೇದನ ಪ್ರಾಣಾಯಾಮಗಳ ಎರಡೂ ಸಂಯೋಜನೆ. ಹಿಂಗೆ ಇಲ್ಲಿ ನಾಡಿಗಳನ್ನು ಶುದ್ಧಿಗೊಳಿಸತಕ್ಕಂಥ ಅಭ್ಯಾಸ ಆಗಿರ್ತದೆ. ಅಂದ್ರೆ ಮೂಗಿನ ಎಡಹೊರಳೆಯಿಂದ ಉಚ್ಛ್ವಾಸ, ಬಲಹೊರಳೆಯಿಂದ ನಿಶ್ವಾಸ. ಇದು ಚಂದ್ರಭೇದನ ಪ್ರಾಣಾಯಾಮ. ಹಾಗೆ ಮತ್ತೆ ಬಲಹೊರಳೆಯಿಂದ ಉಚ್ಛ್ವಾಸ, ಎಡಹೊರಳೆಯಿಂದ ನಿಶ್ವಾಸ ಅಂದ್ರೆ ಸೂರ್ಯ ಭೇದನ. ಈ ಕ್ರಿಯೆ ಮಾಡ್ತಕ್ಕಂಥದ್ದು ಇಲ್ಲಿ ಪೂರಕ, ರೇಚಕ, ಕುಂಭಕಗಳನ್ನು ಆರಂಭಿಸತಕ್ಕಂತಹ ಅಂತರ್ಕುಂಭಕ, ಬಾಹ್ಯ ಕುಂಭಕಗಳ ಒಂದು ಸಮ್ಮಿಲನವೇ ನಾಡಿ ಶುದ್ಧಿ, ನಾಡಿ ಶೋಧನ ಪ್ರಾಣಾಯಾಮ ಅಂತ ಅಂದ್ಬಿಟ್ಟು ಕರಿತೀವಿ ಮಕ್ಕಳು. ಇದು ಪ್ರಾಣಾಯಾಮದಿಂದ ಈ ಪ್ರಾಣಾಯಾಮದ ಮೂಲಾಧಾರ ಏನಪ್ಪಾ ಅಂತಂದ್ರೆ ಇಲ್ಲಿ ಇಡ ಮತ್ತು ಪಿಂಗಳಾಡಿ ನಾಡಿಗಳಂತಕ್ಕಂತಹ ಸಮತೋಲನದಲ್ಲಿ ತಂದು ದೇಹದ ಶೀತೋಷ್ಣವನ್ನು ಸರಿಯಾಗಿರಿಸಲು ಇದನ್ನು ಅಭ್ಯಾಸ ಮಾಡಲಾಗುತ್ತದೆ. ಪೂರಕ, ರೇಚಕ ಮತ್ತು ಕುಂಭಕಗಳ ವಿವರಣೆಯನ್ನು ಈ ಒಂದು ನಾಡಿ ಶೋಧನದಲ್ಲಿ ತಿಳ್ಕೋಬಹುದು. ಹಿಂಗೆ ಯಾವುದಾದರೂ ಒಂದು ಧ್ಯಾನಾತ್ಮಕ ಆಸನದಲ್ಲಿ ಕುಳಿತು ನಾಸಿಕ ಮುದ್ರೆಯ ಸಹಾಯದಿಂದ ಮೃದುವಾಗಿ ಬಲಹೊಳೆಯನ್ನು ಮುಚ್ಚಿ ಎಡಹೊಳೆಯಿಂದಲೇ ಪೂರಕ, ನಂತರ ಎಡಹೊಳೆಯನ್ನು ಮುಚ್ಚಿ ಬಲಹೊಳೆಯಿಂದಲೇ ರೇಚಕ, ನೆಕ್ಸ್ಟ್ ಬಲಹೊಳೆಯಿಂದಲೇ ಪೂರಕ, ನಂತರ ಬಲಹೊಳೆಯನ್ನು ಮುಚ್ಚಿ ಎಡಹೊಳೆಯಿಂದಲೇ ರೇಚಕ. ಹೀಗೆ ಸುಮಾರು ಬಾರಿ ಮಾಡ್ತಕ್ಕಂತಹ ಕ್ರಿಯೆನೇ ಪ್ರಾಣಾಯಾಮ. ಇಲ್ಲಿ ನೋಡಿ, ಎಡಹೊಳೆಯಿಂದ ನಾವು ಒಳಗೆಳೆದುಕೊಂಡಾಗ ಅಲ್ಲಿ ಈ ಕಡೆ ಮುಚ್ಚೋ ವರ್ಷತೆಗೆ ನಮಗೆ ಅಂತರ್ಕುಂಭಕ ಅಂತಕ್ಕಂಥದ್ದು ಆರಂಭ ಆಗುತ್ತದೆ. ನಂತರ ಉಸಿರನ್ನು ಹೊರಗೆ ಬಿಟ್ಟ ನಂತರ ಅಲ್ಲಿ ಬಾಹ್ಯ ಕುಂಭಕ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತದೆ ಮಕ್ಕಳೇ. ಸೊ ಇಲ್ಲಿ ಬಾಹ್ಯ ಕುಂಭಕ ಮತ್ತು ಅಂತರ್ಕುಂಭಕ ಮಾಡ್ತಕ್ಕಂಥ ಒಂದು ಕ್ರಿಯೆ ಸಂದರ್ಭದಲ್ಲಿ ಇಡ ಮತ್ತು ಪಿಂಗಳ ನಾಡಿಗಳಂತಕ್ಕಂಥ ಒಂದು ನಮ್ಮಲ್ಲಿ ನಾಡಿಗಳು ಅಂತಕ್ಕಂಥದ್ದು ಶುದ್ಧಗೊಳ್ಳುತ್ತವೆ. ಇದರಿಂದ ನಮ್ಮ ಆಯಸ್ಸು ಜಾಸ್ತಿ ಆಗುತ್ತೆ ಮಕ್ಕಳೇ. ಬ್ರೈನ್ ಅಂತಕ್ಕಂಥದ್ದು ಬಹಳ ಚುರುಕಾಗಿರ್ತದೆ. ಹೃದಯ ಅಂತಕ್ಕಂಥದ್ದು ಬಹಳ ಅಚ್ಚುಕಟ್ಟಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದೆಲ್ಲರ ಜೊತೆಗೆ ಅವತ್ತಿನ ಒಂದು ಕೆಲಸ ಅಂತಕ್ಕಂಥದ್ದು ನಾವು ಪ್ರಫುಲ್ಲವಾಗಿ, ಚೈತನ್ಯಯುಕ್ತವಾಗಿ ನಾವು ನಿರ್ವಹಿಸ್ತಕ್ಕಂಥದ್ದು. ಹಾಗಾಗಿ ಪ್ರತಿದಿನ ನೀವು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬರ್ತಕ್ಕಂಥದ್ದು 7ನೇದು ಉಜ್ಜಾಯಿ. ಉಜ್ಜಾಯಿ ಪ್ರಾಣಾಯಾಮ. ಈ ಉಜ್ಜಾಯಿ ಪ್ರಾಣಾಯಾಮ ಅಂತಂದ್ರೆ
ಅಂದ್ರೆ ಉಸಿರನ್ನು ತೆಗೆದುಕೊಳ್ಳುವಾಗ ನಮ್ಮ ಗಂಟಲಲ್ಲಿ ಎಂಬಂತ ಶಬ್ದ ಬರುತ್ತಿರಬೇಕು. ಉಸಿರನ್ನು ತೆಗೆದುಕೊಳ್ಳುವಾಗ ನೋಡಿ, ಯಾವುದಾದರೂ ಒಂದು ಧ್ಯಾನಾತ್ಮಕ ಆಸನದಲ್ಲಿ ಕುಳಿತುಕೊಂಡು ಹಲ್ಲುಗಳನ್ನ ಗದೆ ಹಾಕಿ ಈ ತರ ಅಂತಕ್ಕಂಥ ಶಬ್ದ ಬರ್ತಕ್ಕಂಥದ್ದೇ ಉಜ್ಜಯಿ ಪ್ರಾಣಾಯಾಮ. ಮಕ್ಕಳು, ನಿಮಗೆ ಇನ್ನ ಆಪರೇಷನ್ ಆಗಿರೋದ್ರಿಂದ, ಶಸ್ತ್ರಚಿಕಿತ್ಸೆ ಆಗೋದ್ರಿಂದ ಸ್ವಲ್ಪ ನಮಗೆ ಪೇನ್ ಇದೆ. ಸೊ ಮಾಡ್ಲಿಕ್ಕೆ, ಪ್ರಾಯೋಗಿಕವಾಗಿ ಮಾಡ್ಲಿಕ್ಕೆ ಆಗಲ್ಲ ಮಕ್ಕಳೇ. ಆದ್ರೂ ಸಮೇತ ನಿಮಗೆ ಈ ತರ ಮಾಡಬಹುದಲ್ಲ ಅಂತ ಅಂದ್ಬಿಟ್ಟು ನಿಮಗೆ ಪ್ರಾಯೋಗಿಕವಾಗಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಉಜ್ಜಯಿ ಆಯ್ತು. ಶೀತಲಿ ಪ್ರಾಣಾಯಾಮ. ಶೀತಲಿ ಪ್ರಾಣಾಯಾಮ. ಏನ್ ಶೀತಲಿ ಪ್ರಾಣಾಯಾಮ? ನಮ್ಮ ನಾಲಿಗೆ ಇದೆಯಲ್ಲ, ಪಂಚೇಂದ್ರಿಯಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಈ ಎಲ್ಲ ಪ್ರಾಣಾಯಾಮಗಳನ್ನ ಪಂಚೇಂದ್ರಿಯಗಳ ಮುಖಾಂತರ ಮಾಡ್ತಕ್ಕಂಥದ್ದು. ಆದ್ರೂ ಸಮೇತ ಇಲ್ಲಿ ಮುಖ್ಯವಾದಂತಹ ಪ್ರಾಣಾಯಾಮ ಆಗಿರ್ತಕ್ಕಂಥದ್ದು ಶೀತಲಿ ಪ್ರಾಣಾಯಾಮ. ನಮ್ಮ ನಾಲಿಗೆ ಇದೆಯಲ್ಲ, ಈ ನಾಲಿಗೆಯನ್ನ ಒಳಭಾಗಕ್ಕೆ ಕೊಳವೆ ಆಕಾರದಲ್ಲಿ ಮಡಿಚಿ ಉಸಿರನ್ನು ತೆಗೆದುಕೊಳ್ಳುವುದಕ್ಕೆ ಶೀತಲಿ ಪ್ರಾಣಾಯಾಮ ಅಂತ ಅಂದ್ಬಿಟ್ಟು ಕರಿತೀವಿ. ನಮ್ಮ ನಾಲಿಗೆಯನ್ನ ಈ ತರ ಕೊಳವೆ ಆಕಾರದಲ್ಲಿ ಹಿಂದಕ್ಕೆ ಮಡಚಿ ಅದನ್ನ ನಾವು ಉಸಿರನ್ನ ಒಳಗೆ ಮತ್ತು ಹೊರಗೆ ಹಾಕ್ತಕ್ಕಂಥ ಕ್ರಿಯೆ ಶೀತಲಿ ಪ್ರಾಣಾಯಾಮ. ಇದು ಅಂತಕ್ಕಂಥ ಶಬ್ದ ಬರಬೇಕು. ಇದು ನಾಲಿಗೆ ಕೊಳವೆ, ಕೊಳವೆ ಆಕಾರ. ನಾಲಿಗೆ ಕೊಳವೆ ಆಕಾರದಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ 9ನೇ ಪ್ರಾಣಾಯಾಮ ಶೀತ್ಕಾರಿ. ಶೀತ್ಕಾರಿ ಪ್ರಾಣಾಯಾಮ. ಈ ಪ್ರಾಣಾಯಾಮ ಅಂತ ಏನಿರ್ತದೆ, ನಾಲಿಗೆಯ ತುದಿಯನ್ನು ಹಿಂದಕ್ಕೆ ಮಡಚಿ ನಾಲಿಗೆಯ ಎರಡೂ ಬದಿಯಲ್ಲಿ ಉಂಟಾಗ್ತಕ್ಕಂಥ ಸಣ್ಣ ದ್ವಾರಗಳಿಂದ ಅಂತಕ್ಕಂಥ ಸದ್ದು ಮಾಡತಕ್ಕಂತಹ ಕ್ರಿಯೆಯೇ ಈ ಶೀತ್ಕಾರಿ ಪ್ರಾಣಾಯಾಮ. ನಾಲಿಗೆಯನ್ನ ಕೊಳವೆ ಆಕಾರದಲ್ಲಿ ಮಾಡಿಬಿಟ್ಟು ಹಿಂದಕ್ಕೆ ಮಡಿಸೋದು, ಈ ತರ ಕೊಳವೆ ಆಕಾರದಲ್ಲಿ ಮಾಡಬೇಕು. ಹಿಂದೆ ಈ ತರ ಮಾಡಿಬಿಟ್ಟು ಆ ಸತ್ತಕ್ಕಂತ ಒಂದು ಶಬ್ದ ನಾಲಿಗೆಯಿಂದ ಬರ್ತದಲ್ಲ, ಆ ಎರಡೂ ಸಂದುಗಳಲ್ಲಿ ಬರ್ತಕ್ಕಂತ ಒಂದು ಕ್ರಿಯೆಗೆ ನಾವು ಶೀತ್ಕಾರಿ ಪ್ರಾಣಾಯಾಮ ಅಂತ ಅಂದ್ಬಿಟ್ಟು ಕರಿತೀವಿ. ಹಿಂದಕ್ಕೆ ಮಡಿಸಿ ಮಕ್ಕಳಿಲ್ಲಿ ಒಂದು ಕನ್ಫ್ಯೂಸ್ ಆಗಬಾರದು. ನೀವು ಶೀತಲಿ ಪ್ರಾಣಾಯಾಮ ಅಂತಂದ್ರೆ ನಾಲಿಗೆನ ಕೊಳವೆ ಆಕಾರದಲ್ಲಿ ಮಾಡೋದು, ಅಂದ್ರೆ ಆ ಕಡೆ ಈ ಕಡೆ ಕಾಲು ತರ ಈ ತರ ಮಾಡ್ತಕ್ಕಂಥದ್ದು, ನಾಲಿಗೆನ ಈ ತರ ಮಾಡ್ತಕ್ಕಂಥದ್ದು, ಈ ತರ ಮಾಡ್ತಕ್ಕಂಥದ್ದು. ಇದು ಆ ಸಂದಿನಲ್ಲಿ ಬರ್ತಕ್ಕಂಥ ಒಂದು ಶಬ್ದದಿಂದ ಸತ್ತಕ್ಕಂಥ ಶಬ್ದದಿಂದ ಮಾಡ್ತಕ್ಕಂಥ ಉಸಿರನ್ನು ಮಾಡ್ತಕ್ಕಂಥ ಕ್ರಿಯೆ ಶೀತಲಿ. ಅದೇ ಶೀತಲಿ ಪ್ರಾಣಾಯಾಮ ನಮ್ಮ ನಾಲಿಗೆನ ಹಿಂದಕ್ಕೆ ಹಿಂಗ್ ಫೋಲ್ಡ್ ಮಾಡ್ಬೇಕು. ನಾಲಿಗೆ ಹಿಂದೆ ಫೋಲ್ಡ್ ಮಾಡಿ ಈ ಸಂಧಿ ಮುಖಾಂತರ ಉಲ್ಟ ಹಾಕೊಂಡು ಇಲ್ಲಿ ನಾಲಿಗೆ ಹಿಂದೆ ಮಡಿಸೋದ್ರಿಂದ ಮಾಡ್ತಕ್ಕಂಥ ಪ್ರಾಣಾಯಾಮ ಶೀತಕಾರಿ ಪ್ರಾಣಾಯಾಮ ಅಂತ ಅಂದ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಭ್ರಮರಿ. ಭ್ರಮರಿ ಪ್ರಾಣಾಯಾಮ. ಭ್ರಮರಿ ಅಂದ್ರೆ ಏನು? ತುಂಬಿ ಉಳು. ರೇಂಜ್
ರೇಚಕದಲ್ಲಿರ್ತಕ್ಕಂತಹ ಹೆಣ್ಣು ದುಂಬಿ ಶಬ್ದ ಮಾಡುವಂತೆ ಸ್ವರಯುಕ್ತವಾಗಿ ಆಕಾರ ಮಾಡ್ತಕ್ಕಂತ ಕ್ರಿಯೆಗೆ ಭ್ರಮರಿ ಅಂತ ಅಂದ್ಬಿಟ್ಟು. ಅಂದ್ರೆ ರೇಚಕ ಮಾಡ್ತಕ್ಕಂತ ಒಂದು ಕ್ರಿಯೆಯಲ್ಲಿ ಬರ್ತಕ್ಕಂತ ಅಮ್ಮ ಆಕಾರ, ಅದು ದುಂಬಿ ಹುಳು ರೇಖದಲ್ಲಿ ಇರ್ತಕ್ಕಂಥದ್ದು. ದುಂಬಿ ಭ್ರಮರಿ ಅಂದ್ರೆ ದುಂಬಿ ಹುಳು, ರೇಚಕದಲ್ಲಿ ಈ ಹೆಣ್ಣು ದುಂಬಿ ಶಬ್ದ ಮಾಡತಕ್ಕಂತ ಸ್ವರಯುಕ್ತವಾದ ಅಮ್ಮ ಆಕಾರ ಬರ್ತಕ್ಕಂಥ ಕ್ರಿಯೆಗೆ ಭ್ರಮರಿ ಪ್ರಾಣಾಯಾಮ. ನೆಕ್ಸ್ಟ್ ಭಸ್ತ್ರಿಕಾ. ಭಸ್ತ್ರಿಕಾ ಪ್ರಾಣಾಯಾಮ. ಭಸ್ತ್ರಿಕಾ ಪ್ರಾಣಾಯಾಮ ಅಂತಂದ್ರೆ ಕಪಾಲಭಾತಿ ಕ್ರಿಯೆಗೆ ಮತ್ತು ಸೂರ್ಯ ಭೇದನ ಪ್ರಾಣಾಯಾಮ ಜೋಡಣೆಯೇ ಭಸ್ತ್ರಿಕಾ ಪ್ರಾಣಾಯಾಮ ಆಗಿದೆ. ಸೂರ್ಯ ಭೇದನ ಪ್ರಾಣಾಯಾಮ ಏನಿದೆ, ಬಲವಳೆಯಿಂದ ಉಸಿರನ್ನು ತೆಗೆದು ಎಡವಳೆಯನ್ನು ಬಿಡ್ತಕ್ಕಂಥ ಕ್ರಿಯೆ ಜೊತೆಗೆ ಕಪಾಲಭಾತಿ ಅಂದ್ರೆ ಕಪಾಲ ಅಂದ್ರೆ ಮಸ್ತಕ, ಭಾತಿ ಅಂದ್ರೆ ಒಡೆಯುವುದು. ಕಪಾಲಭಾತಿ ಅಂದ್ರೆ ಕಪಾಲಂ ಭಾತಿ ಇತಿ ಕಪಾಲಭಾತಿ ಅಂದ್ರೆ ಹಣೆಯನ್ನು ಉಜ್ವಲಗೊಳಿಸ್ತಕ್ಕಂಥದ್ದು ಈ ಕಪಾಲಭಾತಿ ಕ್ರಿಯೆ. ಪ್ರಾಣಾಯಾಮ ಅಭ್ಯಾಸ ಪೂರ್ವ ಸಿದ್ಧತೆಯಾಗಿ ಇದನ್ನು ಮಾಡಲಾಗುತ್ತದೆ ಈ ಒಂದು ಭಸ್ತ್ರಿಕಾ ಪ್ರಾಣಾಯಾಮ. ಮೂರ್ಛಾ ಅಂತ ಮೂರ್ಛಾ ಪ್ರಾಣಾಯಾಮ. ಎರಡೂ ಕೈಗಳಿಂದ ಷಣ್ಮುಖ ಮುದ್ರೆ ಮಾಡುತ್ತಾ ಪೂರಕ ಮಾಡಿ ಉಸಿರನ್ನು ಸಾಧ್ಯವಾದಷ್ಟು ತಡೆ ಇಡುವುದಕ್ಕೆ ಮೂರ್ಛಾ ಅಂತ ಕರಿತೀವಿ. ಎರಡೂ ಕೈಗಳಿಂದ ಷಣ್ಮುಖ ಮುದ್ರೆ. ಫಸ್ಟ್ ನಮ್ಮ ಎರಡು ಹೆಬ್ಬೆರಳುಗಳನ್ನ ಕಿವಿಯನ್ನು ಮುಚ್ಕೊಳ್ತದ್ದು, ಈ ಎರಡು ಬೆರಳನ್ನ ಮೂಗನ್ನು ಮುಚ್ಕೊಳ್ತಕ್ಕಂಥದ್ದು, ಈ ಬೆರಳುಗಳು ತುಟಿ ಮತ್ತು ಬಾಯಿ. ಇದು ಷಣ್ಮುಖ ಮುದ್ರೆ ಅಂತ ಕರಿತೀವಿ. ಇದನ್ನ ಮೂರ್ಛಾದಲ್ಲಿ ಉಪಯೋಗಿಸಲಾಗುತ್ತೆ. ನೆಕ್ಸ್ಟ್ ಫ್ಲಾವನಿ ಪ್ರಾಣಾಯಾಮ. ಫ್ಲಾವಿನಿ ಪ್ರಾಣಾಯಾಮ ಅಂತಂದ್ರೆ ಬೇರೆ ಏನಿಲ್ಲ ಮಕ್ಕಳೇ, ಪೂರಕವನ್ನ ಮಾಡಿ ಹೊಟ್ಟೆನ ಒಳಗೆ ಎಳೆದು ಮೇಲಕ್ಕೆ ಮತ್ತು ಕೆಳಕ್ಕೆ ಹಾಗೂ ಅಡ್ಡವಾಗಿ ಚೆನ್ನಾಗಿ ಉಜ್ಜಬೇಕು. ನಂತರ ನಿಧಾನವಾಗಿ ರೇಚಕ ಮಾಡಬೇಕು. ಹೊಟ್ಟೆ ಪೂರಕವನ್ನು ಮಾಡಿಬಿಟ್ಟು ಅಂದ್ರೆ ಪೂರಕವನ್ನು ಮಾಡಿ ಇದನ್ನ ಏನಂತೀವಿ ನಾವು ಫ್ಲಾವನಿ ಅಂತ. ಇದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಮತ್ತು ಸಂಜೆ ಟೈಮಲ್ಲೇ ಮಾಡ್ತಕ್ಕಂಥ ಒಂದು ಪ್ರಾಣಾಯಾಮ. ಇದನ್ನ ನಾವು ಮಾಡಕ್ಕಾಗಲ್ಲ ಮಕ್ಕಳೇ, ಇದನ್ನ ಪೇನ್ ಇದೆ. ಸೊ ಒಂದಷ್ಟು ಇದು ಪ್ಲಾವನಿ ಪ್ರಾಣಾಯಾಮ ಯಾವ ತರ ಮಾಡ್ತಕ್ಕಂಥದ್ದನ್ನ ನಿಮಗೆ ಎರಡು ಬಾರಿ ತೋರಿಸ್ತೇನೆ ಅಷ್ಟೇ. ನೆಕ್ಸ್ಟ್ ಯಾವುದು ಸದಂತ. ಸದಂತ ಪ್ರಾಣಾಯಾಮ. ಸದಂತ ಅಂದ್ರೆ ಏನು? ಹಲ್ಲುಗಳ ಸಹಾಯದಿಂದ ಮಾಡ್ತಕ್ಕಂಥದ್ದೇ ಪ್ರಾಣಾಯಾಮ. ಹಲ್ಲನ್ನ ಲಾಕ್ ಮಾಡಬೇಕು, ಉಸಿರನ್ನ ಹಲ್ಲಿನ ಸಂಧಿಯೊಳಗೆ ಮತ್ತೆ ದವಡೆಯಿಂದ ಒಳಗೆ ಒಳಗೆ ತೊಳ್ಕೊಳ್ಳೋದು, ಪೂರಕ ರೇಚಕ ಮಾಡ್ತಕ್ಕಂಥ ಕ್ರಿಯೆಗೆ ಸದಂತ ಪ್ರಾಣಾಯಾಮ ಅಂತ. ಸೊ ಒಟ್ಟು ಪ್ರಾಣಾಯಾಮದಲ್ಲಿ ಹಿಂಗೆ 16 ಪ್ರಾಣಾಯಾಮಗಳನ್ನು ಬರ್ತಾರೆ, 14 ಸಾರಿ. ಸೊ ಅದರಲ್ಲಿ ಅನುಲೋಮ ವಿಲೋಮ, ಚಂದ್ರಾನುಲೋಮ ವಿಲೋಮ, ಸೂರ್ಯಾನುಲೋಮ ವಿಲೋಮ, ಚಂದ್ರ ಭೇದನ ಪ್ರಾಣಾಯಾಮ, ಸೂರ್ಯ ಭೇದನ ಪ್ರಾಣಾಯಾಮ, ನಂತರ ನಾಡಿ ಶುದ್ಧಿ ಅಥವಾ ನಾಡಿ ಶೋಧನ ಪ್ರಾಣಾಯಾಮ, ಉಜ್ಜಾಯಿ, ನಂತರ ಶೀತಲಿ, ಶೀತ್ಕಾರಿ, ಭ್ರಮರಿ ಪ್ರಾಣಾಯಾಮ, ಭಸ್ತ್ರಿಕಾ ಪ್ರಾಣಾಯಾಮ, ಮೂರ್ಛಾ ಪ್ರಾಣಾಯಾಮ, ಫ್ಲಾವನಿ ಪ್ರಾಣಾಯಾಮ, ಸದಂತರ ಪ್ರಾಣಾಯಾಮ ಅಂತ ಅಂದ್ಬಿಟ್ಟು ಹೀಗೆ ಸುಮಾರು ಪ್ರಾಣಾಯಾಮಗಳು ಪ್ರಕಾರಗಳು ನಿಮಗೆ ತಿಳಿಸಲಾಗುತ್ತೆ ನೋಡ್ರೆ. ಈ ಒಂದು ಕಪಾಲಭಾತಿ ಅಂತಕ್ಕಂಥದ್ದು ಇದು ಒಂದು ಪ್ರಾಣಾಯಾಮ. ಕಪಾಲ ಅಂದ್ರೆ ನಿಮಗೆ ಗೊತ್ತಿದೆ ಮಸ್ತಕ, ಭಾತಿ ಅಂದ್ರೆ ಒಡೆಯುವುದು. ಕಪಾಲ ಭಾತಿ.
ಕಪಾಲ ಅಂದ್ರೆ ಮಸ್ತಕ, ಭಾತಿ ಅಂದ್ರೆ ಹೊಳೆಯುವುದು ಅಂತ. ಇಲ್ಲಿ ರಭಸವಾದ ವೇಗವಾದ ಉಸಿರಾಟ ಕ್ರಿಯೆಯಲ್ಲಿ ಒತ್ತಾಯಪೂರ್ವಕವಾಗಿ ರೇಚಕ ಮಾಡಬೇಕು, ಮತ್ತೆ ಪೂರಕವು ತಾನೇ ನಡೆಯುತ್ತದೆ. ಈ ಕ್ರಿಯೆಯಿಂದ ಮೆದುಳಿನ ಜೀವಕೋಶಗಳು ಚೇತನಗೊಂಡು ಮಸ್ತಕದ ಭಾಗವು ಪ್ರಕಾಶಮಾನವಾಗಿ ಹೊಳೆಯುವುದು. ಆದ್ದರಿಂದ ಇದನ್ನು ಕಪಾಲಭಾತಿ ಎಂದು ಹೇಳ್ತಕ್ಕಂಥನು. ಏನಪ್ಪಾ ಅಂತಂದ್ರೆ ಒತ್ತಾಯಪೂರ್ವಕವಾಗಿ ರೇಚಕ. ಈ ತರ ಜೋರ ಹೊರ ಹಾಕೋದು ಪೂರಕ ತಾನೇ ನಡೀತಾ ಇರ್ತದೆ. ಅದಕ್ಕೆ ಒತ್ತಾಯಪೂರ್ವಕವಾಗಿ ಮಾಡೋದ್ರಿಂದ ನಮ್ಮ ಮೆದುಳಲ್ಲಿ ಜೀವಕೋಶಗಳು ಇರ್ತಕ್ಕಂಥದ್ದು ಸುಚೇತನಗೊಂಡು ಸುಶ್ರೂಷಿತಗೊಂಡು ಬಹಳ ಆಕ್ಟಿವ್ ಇಂದ ಲವಲವಿಕೆಯಿಂದ ಕೆಲಸ ಮಾಡ್ತಕ್ಕಂಥ ಕ್ರಿಯೆಯಾಗಿರ್ತದೆ ಕಪಾಲಭಾತಿ ಮಸ್ತಕ. ಇದೇನಪ್ಪಾ ಅಂತಂದ್ರೆ ಯಾವ ರೀತಿ ಮಾಡ್ತಕ್ಕಂಥ ಒಂದು ಮೆಥಡ್ ಇರಬೇಕು ಮಕ್ಕಳೇ, ಎಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಏನಿಲ್ಲ. ಬೆನ್ನು ಮತ್ತು ಕುತ್ತಿಯನ್ನು ನೇರವಾಗಿ ಇಟ್ಕೋಬೇಕು. ಫಸ್ಟ್ ಹೀಗೆ ಯಾವ್ದಾದ್ರು ಒಂದು ಧ್ಯಾನಾತ್ಮಕ ಆಸನದಲ್ಲಿ ಕುಳಿತು ಬೆನ್ನು ಮತ್ತು ಕುತ್ತಿಗೆಯನ್ನು ನೇರವಾಗಿ ಇಟ್ಟುಕೊಂಡು ವಜ್ರಾಸನದಲ್ಲಿ ಕುಳಿತುಕೊಳ್ಳೋದು ಬಹಳ ಸೂಕ್ತ. ಇದರಲ್ಲಿ ಹೊಟ್ಟೆಯ ಮಾಂಸಖಂಡಗಳನ್ನು ಪ್ರಯತ್ನ ಪೂರ್ವಕವಾಗಿ ಒಳಗೆ ಎಳೆದುಕೊಳ್ಳುತ್ತಾ ಉಸಿರನ್ನು ಸ್ಫೋಟಕ ರೂಪದಲ್ಲಿ ರಭಸವಾಗಿ ಹೊರ ಹಾಕುತ್ತಾ ಬರುವುದನ್ನು ನಾವು ಕಪಾಲಭಾತಿ ಕ್ರಿಯೆ ಅಂತ ಕರೀತೀವಿ. ಅಂದ್ರೆ ಬೆನ್ನು ಮತ್ತು ಕುತ್ತಿಗೆಯನ್ನು ನೇರವಾಗಿ ಇಟ್ಕೊಳ್ಬೇಕು. ವಜ್ರಾಸನದಲ್ಲೇ ಒಂದು ಆಸನ ಸೂಟಬಲ್ ಅಂತ ಕಪಾಲಭಾತಿ ಕ್ರಿಯೆ ಮಾಡ್ತಕ್ಕಂಥ ಒಂದು ಆಸನ ವಜ್ರಾಸನ. ಬೆನ್ನು ಮತ್ತು ಕುತ್ತಿಗೆಯನ್ನು ನೇರವಾಗಿ ಇಟ್ಕೊಂಡು ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಮಾಂಸಖಂಡಗಳನ್ನ ಪ್ರಯತ್ನ ಪೂರ್ವಕವಾಗಿ ಎಳೆದು ಉಸಿರನ್ನ ಸ್ಫೋಟಕ ರೂಪದಲ್ಲಿ ಅಂತ ಹೊರ ಹಾಕ್ತಕ್ಕಂಥ ರಭಸವಾಗಿ ಹೊರ ಹಾಕ್ತಕ್ಕಂಥ ಕ್ರಿಯೆ ಆಗಿದೆ. ಇಲ್ಲಿ ಒಮ್ಮೆ ಉಸಿರನ್ನು ಒಳಗೆ ಎಳೆದುಕೊಂಡ್ರೆ ಸಾಕು, ಮೇಲೆ ಮೇಲೆ ಸ್ಫೋಟಕ ರೂಪದಲ್ಲಿ ಉಸಿರನ್ನು ಹೊರ ಹಾಕ್ತಕ್ಕಂಥ ಕ್ರಿಯೆ ಸಾಧ್ಯವಾದಷ್ಟುವರೆಗೆ ಮುಂದುವರಿಸ್ತಾ ಹೋಗ್ತಕ್ಕಂಥ ಕ್ರಿಯೆ ಆಗಿರ್ತದೆ. ನಂತರ ಇಲ್ಲಿ ಸಾಮಾನ್ಯ ಉಸಿರಾಟಕ್ಕೆ ಬಂದು ವಿಶ್ರಾಂತಿ ತೆಗೆದುಕೊಳ್ಳುವುದು, ನಂತರ ಅಭ್ಯಾಸ ಮುಂದುವರಿಸುವುದು. ಹೀಗೆ 2-3 ಬಾರಿ ಅಭ್ಯಾಸ ಮಾಡಬೇಕು. ಈ ಒಂದು ಅಭ್ಯಾಸ ಯಾರು ಮಾಡ್ತಿರೋ ಅವರು ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ. ಸೊ ಹಾಗಾಗಿ ಕಪಾಲಭಾತಿ ಅಭ್ಯಾಸದಲ್ಲಿ ಉಸಿರನ್ನು ಸ್ಫೋಟಕ ರೂಪದಲ್ಲಿ ಹೊರಬಿಡುವುದರಿಂದ ಉಸಿರು ಒಳಗೆದುಕೊಳ್ಳುವ ಕ್ರಿಯೆ ತನ್ನಂತಾನೇ ಆಗ್ತಾ ಇರ್ತದೆ. ಅದಕ್ಕೆ ಪ್ರಯತ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಆದರೆ ಒಂದು ಸೂಚನೆ ಮಕ್ಕಳೇ, ಯಾರಿಗೆ ಹೃದಯಾಘಾತ ಅಂತಕ್ಕಂಥದ್ದು, ಯಾರಿಗೆ ಹಾರ್ಟ್ ಅಟ್ಯಾಕ್ ಅಂತಕ್ಕಂಥದ್ದು, ಯಾರಿಗೆ ಕತ್ತು ನೋವು ಅಂತಕ್ಕಂಥದ್ದು, ಯಾರಿಗೆ ಕಿವಿ ಸೋರ್ತಕ್ಕಂಥದ್ದು, ಯಾರಿಗೆ ಅತಿಯಾದ ನಿಶಕ್ತಿ ಜ್ವರ ಅದರಿಂದ ಏನು ಬಳಲುತ್ತಾರಲ್ಲ ಅವರಿಗೆ ಯಾವುದೇ ಕಾರಣಕ್ಕೂ ಈ ಕಪಾಲಭಾತಿಯನ್ನ ಮಾಡಿಸಬೇಡಿ, ಈ ಕ್ರಿಯೆಯನ್ನ ಅಭ್ಯಾಸವನ್ನ ಮಾಡಿಸಬೇಡಿ. ಕಾರಣ ಇಷ್ಟೇ, ಅವರಿಗೆ ಏನಾದರೂ ಆರೋಗ್ಯದಲ್ಲಿ ಅಗಾಧವಾದ ಪರಿಣಾಮ ಬೀರೋದ್ರಿಂದ ಈ ಚೂರಿ ಮಾತ್ರ ಮಾಡಿಸ್ಬೇಡಿ ಅಂತ ಹೇಳ್ತಾ ಈ ಒಂದು ಇವತ್ತಿಗೆ ನಿಮ್ಮ ಯೋಗಾಸನದ ಅಷ್ಟಾಂಗ ಯೋಗದ ಮೆಟ್ಟಿಲುಗಳು ಮತ್ತು ಪ್ರಾಣಾಯಾಮ ಇವತ್ತಿಗೆ ಮುಕ್ತಾಯ ಆಗುತ್ತದೆ ಮಕ್ಕಳೇ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ರೆ ನಮ್ಮ ವಾಟ್ಸಪ್ ನಂಬರಿಗೆ ಪ್ರಶ್ನೆ ಮುಖಾಂತರ ಅಥವಾ ಫೋನ್ ಮುಖಾಂತರ ನೀವು ತಿಳಿದುಕೊಳ್ಬೇಕಂತ ಹೇಳ್ತಾ ಇವತ್ತಿನ ಈ ಅಧ್ಯಾಯವನ್ನ ಮುಕ್ತಾಯ ಮಾಡ್ತಿದ್ದೇನೆ. ಧನ್ಯವಾದಗಳು.